के बाद से तुम डरो मत, किसके बात के उम्मीद पर तुम रहो मत, किसके भरोसा करके तुम जियो मत। दिस इज माय पॉलिसी। ಅನ್ಯಾಯದಿಂದ ಕೂಡಿ ಹಾಕಿದ ನಿನ್ನ ಸರ್ವ ಸಂಪತ್ತನ್ನು ದೋಚಿಕೊಂಡು ನಂತರ ನಿನ್ನ ತಂಗಿ ಪಲ್ಲವಿ ಈ ಇಡೀ ಜಗತ್ತು ನಿಂತಿರುವುದೇ ಹಣದ ಮೇಲೆ. ಹಣ ಹೊಂದಿದ್ರೆ ಸಾಕು, ಏನು ಬೇಕಾದ್ದನ್ನು ಗಳಿಸಬಹುದು. ಈ ಹಣದಿಂದಲೇ ಈ ಊರಿನ ಜನರನ್ನು ಖರೀದಿಸಿ ನನಗೆ ಇಷ್ಟ ಬಂದ ಹಣ್ಣುಗಳನ್ನು ಅನುಭವಿಸಿ ಅವರಿಗೆ ಮಜಾ ಮಾಡಿ ಸಜಾ ನೀಡಿ ನನ್ನ ಕಾಮದಾಹ ಇಂಗಿಸಿಕೊಳ್ಳುತ್ತಿರುವೆ. ಏ ವಜ್ರಕಾಂತ, ನಿನ್ನ ಬಲಗೈ ಬಂಡರಂತೆ ಪ್ರೂವ್ ಮಾಡಿ ನೀನು ಅನ್ಯಾಯದಿಂದ ಕೂಡಿ ಹಾಕಿದ ಸರ್ವ ಸಂಪತ್ತನ್ನು ದೋಚಿಕೊಂಡು ನಂತರ ನನ್ನ ತಂಗಿ ಪಲ್ಲವಿ ಓಹೋ ಏನಂತೂ ಬಣ್ಣಿಸಲಿ ಅವಳ ಸೌಂದರ್ಯ ಸೊಬಗನ್ನು. ನಿಜಕ್ಕೂ ಸುರಸುಂದರಿಯಾದ ರಂಬೆ, ಊರ್ವಶಿ, ಮೇನಕೆ ಇವರಿಗೆ ಎಲ್ಲೇ ಆದರೂ ಸ್ವಲ್ಪ ಕಪ್ಪು ಚುಕ್ಕಿ ಇರಬಹುದು. ನಿಜಕ್ಕೂ ಆ ಬೇಲೂರು ಶಿಲ್ಪಿಯಂತೆ ಸೃಷ್ಟಿಸಿದ್ದಾನೆ ಆ ಬ್ರಹ್ಮ. ಅಷ್ಟೊಂದು ಸೌಂದರ್ಯ ಹೊತ್ತ ನಿನ್ನನ್ನು ಶೀಲ ಸವೆಯದ ಬಿಟ್ಟರೆ ನನ್ನ ಹೆಸರು ಬೆಂಕಿರಿ ಅಲ್ಲ. ಓಹೋ, ನನ್ನ ಮನದಲ್ಲಿ ನಡೆಯುತ್ತಿದ್ದೆ ಪಲ್ಲವಿ ಈ ಕಡೆ ಬರ್ತಿದ್ದಾಳೆ. ಬರಲಿ ಅವಳಿಗೆ ನನ್ನ ಕಾಮದ ಕಾಳು ಹಾಕಿ ಇಂದು ಬರೆಯಲ್ಲಿ ಹಾಕಿಕೊಳ್ಳಲೇಬೇಕು. ಹಲೋ ಮಿಸ್ ಪಲ್ಲವಿ, ಏನು ತಮ್ಮ ಪಯಣ ಈ ಕಡೆ? ಯಾಕೆ ಹೊರಗಡೆ ಹೋಗ್ಬೇಕಾದ್ರೆ ಯಾರಾದ್ರೂ ದೊಡ್ಡ ನಾಯಕನ ಅಪ್ಪನ ಪಡ್ಕೊಂಡು ಹೋಗ್ಬೇಕಾ ನಾನು? ಛೇ, ನೀವು ನನ್ನ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ ಮಿಸ್ ಪಲ್ಲವಿ ಅವರೇ. ತಾವು ಶ್ರೀಮಂತ, ಅದರಲ್ಲೂ ಕಾಲ್ನಡಿಗೆಯಲ್ಲಿ ಬರ್ತಿದ್ದೀರಲ್ಲ ನೋಡಿ ನನಗೆ ಮುಜುಗರ ಆಯ್ತು. ನೀವು ಹೂ ಅಂದ್ರ ಮುಂದಿನ ಏರ್ಪಾಡು ನಾನು ಮಾಡ್ಕೊಂಡು ಆ ತೊಂದರೆ ಪಡ್ಕೊಳ್ಳೋ ಅವಶ್ಯಕತೆ ನಿನಗಿಲ್ಲ. ಯಾಕೆಂದ್ರೆ ನನ್ನ ಮನಸ್ಸಿಗೆ ಹೇಗೆ ಬಂದು ಹಾಗೆ ತಿರುಗಾಡ್ಬೇಕನ್ನೋದು ನನ್ನ ಆಸೆಯಾಗಿದೆ. ಪಲ್ಲವಿ ಅವರೇ, ನಿಮ್ಮನ್ನು ನನ್ನ ಹೃದಯ ಅಂಗಳದಲ್ಲಿ ಪೂಜಿಸುತ್ತಿರುವೆ. ಅಂದ್ರೆ ತಮ್ಮ ಮಾತಿನ ಅರ್ಥ? ನೋಡ್ ಪಲ್ಲವಿ, ನನಗೆ ಸುತ್ತಿ ಬೆಳೆಸಿ ಹೇಳಕ್ ಬರಂಗಿಲ್ಲ, ಇದ್ದನ್ನೇ ನೇರವಾಗಿ ಹೇಳ್ತೀನಿ. ನಾನು ಎಂದು ಊರಿಗೆ ಕಾಲಿಟ್ಟೆ ಅಂದಿನ ಸೌಂದರ್ಯಕ್ಕೆ ಮಾರು ಹೋಗಿದ್ದೇನೆ. ನನ್ನ ಜೀವನದಲ್ಲಿ ಮದುವೆ ಅಂತ ಆದ್ರೆ ಅದು ನಿನ್ನೆ. ನೋಡು, ನಾನು ಹೇಗ್ ಬೇಕಾದ್ರೂ ತಿಳ್ತಾ ಇದ್ದೇನೆ, ಆದ್ರೆ ಕಾಲೆಲ್ಲ ಚಪ್ಪಿ ಎಸಿ ರೂಮಲ್ಲಿ ಇಟ್ರೆ ತಲೆ ಮೇಲೆ ಹೊತ್ತುಕೊಂಡು ತಿರ್ಗಾಡೋಕಲ್ಲ. ಸಾಕು, ಬಾಯಿ ಮುಚ್ಚು. ನೀನು ನನ್ನ ವಿಷಯದಲ್ಲಿ ಮಾತ್ರ ಮೂಗು ತಿರ್ಸು, ನನ್ನ ವಿಷಯದಲ್ಲಿ ಮಾತ್ರ ತಲೆ ಹಾಕಬೇಡ. ನೀನು ಅರ್ಥವಾಯ್ತಲ್ಲ ನಿನಗೆ? ನಿಮ್ಮ ಮಾತಿನ ಅರ್ಥ ನಿನ್ಗೆ ಇನ್ನೂ ಅರ್ಥವಾಗಲಿಲ್ವಾ? ನಿನ್ನಂತ ವಾಕಿಂಗ್ ಹೇಗೆ ಅರ್ಥ ಆಗಬೇಕು ನಿನಗೆ? ದಿನ ಬೆಳಗಾದ್ರೆ ಹೆಣ್ಣು ಮಕ್ಕಳ ಶೀಲ ಹಾಳು ಮಾಡುವ ನಾಲಾಯಕ ನೀನು. ಎತ್ತಕೊಂಡು ನುಂಗೋಡು ನೀನು. ಸರ್ಕಾರವನ್ನು ತಿರುವು ಮಾಡುವ ನಿನ್ನಂತ ಹೇಗೆ ಅರ್ಥ ಆಗಬೇಕು ಇದೆಯಲ್ಲ? ಪಲ್ಲವಿ, ಮೆತ್ತಗೆ ಮಾತನಾಡಿ ಒಲಿಸಿಕೊಳ್ಳಬೇಕೆಂದರೆ ಹದ್ದು ಮೀರಿ ಮಾತನಾಡುತ್ತಿರುವೆ. ಸೊಕ್ಕಿನ ಹೆಣ್ಣೆ, ನಿನಗೆ ಎಷ್ಟು ಬೇಕು ಏನು ಬೇಕು ಕೇಳು, ಕೊಟ್ಟು ಬಿಡ್ತೀನಿ. ಆದರೆ ನಿನ್ನ ಸೌಂದರ್ಯವನ್ನು ಸವಿಯಬೇಕೆನಿಸುತ್ತಿದ್ದೆ ನನ್ನ. ಅಯ್ಯಕ್ಕೆ ಹಣ ಇದೆ ಎಂದು ಸೊಕ್ಕಿನ ಮಾತ್ರ ಮೆರಿಬೇಡ ನೀನು. ಯಾಕೆಂದ್ರೆ ನನ್ನ ಕೈ ಹಿಡೋ ಗಂಡ ಬಡವನೇ ಇರ್ಲಿ, ಅವನಿಗೆ ಮಾತ್ರ ನನ್ನ ಶೀಲವ. ಯಾಕೆಂದ್ರೆ ಕೈ ಹಿಡೋನ ಗಂಡ ಕುರುಡನಿರಲಿ ಕುಂಟನೇ ಇರ್ಲಿ, ಅವನೇ ನನ್ನ ಪ್ರೇಕರೆಂದು ನಾನು ಆಸೆ ಪಟ್ಟಿರುವೆ. ಆದ್ರೆ ಈ ನನ್ನ ವಿಷಯದಲ್ಲಿ ಒಂದಕ್ಷರ ನೀನನ್ನ ಮುಟ್ಟಲು ಬಂದಿದ್ರೆ ಇಲ್ಲಿ ಕುಳಿತರ ಸಮಾಜ ವೀರ ಗಂಡೊಳಗರ್ತಾರೆ ಎದ್ದು ಬಂದು ಒದ್ದು ಬುದ್ಧಿ ಕಲಿಸುತ್ತಾರೆ. ಸಮಾಜದ ಗಂಡೊಳಗರ್ತಾರ? ಪಲ್ಲವಿ, ಈ ನಿನ್ನ ಸಮಾಜದಲ್ಲಿ ಎಂಥ ಗರತೆಯರು ತುಂಬಿಕೊಂಡಿದ್ದಾರೆ ಗೊತ್ತಾ? ದೊಡ್ಡ ದೊಡ್ಡ ದಣಿಗಳಿಗೆ ಸೂಳೆಗಾರಿಕೆ ಮಾಡುತ್ತಾ ಸೆರಗು ಹಾಸಿ ಬರುವ ದೊಡ್ಡ ಮಿಡಗಾಡಿ ಎಷ್ಟಿಲ್ಲ ಇನ್ನು ಸಮಾಜದಲ್ಲಿ.
ಬೇಟೆವಾಡಿಕೆ ಆಡಲು ಬಿಟ್ಟು ಬರುವ ಹಣದಿಂದ ಮಜಾ ಮಾಡುವ ತಾಯಿ ತಲೆ ಹಿಡುಕ ತಾಯಂದ್ರೆಷ್ಟಿಲ್ಲ ಇನ್ನು ದರಿದ್ರ ದುನಿಯಾದಲ್ಲಿ. ಮೆಂಡನಿಗೆ ಹುಟ್ಟಿದ ಪಾಪದ ಪಿಂಡವನ್ನು ಗಂಡನ ಹೆಸರಿಗೆ ಹೇಳುವ ಬಂಡ ಸೂಳ್ಯರೆಷ್ಟಿಲ್ಲ ಇನ್ನು ಕಲಿಯುಗದಲ್ಲಿ. ಕಾಲೇಜ್ ಕರೆದಿದ್ದ ಸ್ಥಿತಿಗಾಗಿ ಗುರುವಿನೊಂದಿಗೆ ಲಾಡ್ಜೋ ರೆಸ್ಟೋರೆಂಟ್ ನಲ್ಲಿ ಬೆಡ್ ಬದಲಾಯಿಸುವ ಹುಡುಗಿಯರಕ್ಕಿಲ್ಲ ಇನ್ನು ಕಲಿಯುಗದಲ್ಲಿ. ಆನ್ಲೈನ್ ನಲ್ಲಿ ವಾಟ್ಸ್ಆಪ್ ಫೇಸ್ಬುಕ್ ಅಂತ ಸ್ನೇಹ ಬೆಳೆಸಿ ಗೆಳೆಯನಿಗೆ ಚಕ್ಕಂದವಾಡುವ ಮಿಟಕಲಾಡಿ ಹುಡುಗಿಯರಷ್ಟಿಲ್ಲ ಇನ್ನು ಇಂಟರ್ನೆಟ್ ಯುಗದಲ್ಲಿ. ಅಂದ ಮೇಲೆ ಯಾವ ಮೂಲೆಯಿಂದ ಬಂದು ಎದಿಗುತ್ತಾರೆ ಅಣ್ಣ ಗಂಡುಳ್ಳ ಗರ್ತಿಯರು. ಕಾಮುಕ ದಿನ ಬೆಳಗ್ಗೆದ್ದರೆ ಹಣಕ್ಕೋಸ್ಕರ ಶೀಲ ಮಾಡುವ ಹೆಣ್ಣುಗಳು ಸಾಕಷ್ಟು ಜನರೇ ಇದ್ದಾರೆ. ಹಣ ಕೊಟ್ಟು ಶೀಲ ಪಡೆದುಕೊಳ್ಳಲು ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಈ ನಮ್ಮ ಪುಣ್ಯದ ನಾಡಿನಲ್ಲಿ ಎಂತೆಂತ ಗರಿತೆ ಹುಟ್ಟಿದ್ದಾರೆ ಗೊತ್ತಿಲ್ವಾ ನಿನಗೆ? ಸತ್ಯವಾನ ಸಾವಿತ್ರಿ, ಬೆಳವಡಿ ಮಲ್ಲಮ್ಮ ಅಂತ ಪುಣ್ಯ ಭೂಮಿಯಲ್ಲಿ ನಡೆದಾಡಿದವರು ಅವರು. ಅದನ್ನೆಲ್ಲ ಮರೆತು ತಾಯಿ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡಬೇಕಾದ್ರೆ ನೀನು ಹೆತ್ತ ತಾಯಿ ಹಾದ್ರ ಮಾಡಿ ಹತ್ತಿರಬೇಕು. ನಿನ್ನಂತ ಕಪ್ಪೆ ಜನ್ಮನಿಗೆ ನೀಡಬೇಕು. ಮಲ್ಲಿಗೆ ಹೂವಿನ ಮಕರಂದಷ್ಟು ಪವಿತ್ರವಾದ ನನ್ನ ತಾಯಿಗೆ ಹಾದರ ಹೆಣ್ಣಂದೆಯ ನಿನ್ನ ಸೀರ ಸವಿಯದ ಬಿಟ್ಟರೆ ನನ್ನಂತ ಮೂರ್ಖ ಬೇರೆ ಯಾರು ಇಲ್ಲ. ದೂರ ಸರಿಯೋ ಹುಚ್ಚು ಬಾಯಿ ಹುಚ್ಚು ನಾಯಿ. ಒಂದೇ ಒಂದು ಸಲ ನನ್ನ ಶೀಲ ಕಚ್ಚುತ್ತೇನಂತ ಮುಂದೆ ಬಂದಿದ್ದಾದ್ರೆ ನನ್ನ ಹೃದಯದ ರಾಜ, ಹೃದಯ ಗೆದ್ದ ರಾಜ ಖಂಡಿತ ಇವತ್ತು ಬಂದು ನಿಮ್ಗೆ ಬುದ್ಧಿ ಕಲಿಸುತ್ತಾನೆ. ಏ ಹುಚ್ಚ ಹೆಣ್ಣೆ, ರಾಜಾದಿ ರಾಜ ಹುಲಿ ನಾಣೆ ಇರುವಾಗ ಅವನ್ಯಾವಣೆ ಇಲಿ. ನಿನ್ ಮನೆಯಲ್ಲಿ ಅಕ್ಕ ತಂಗಿಯರು ಯಾರು ಇಲ್ವಾ? ಇದ್ದರೂ ಕೂಡ ಕಾಮನದವನ ಕಣ್ಣಿಗೆ ಇಡೀ ಪ್ರಪಂಚವೇ ಹಳದಿಯಾಗಿ ಕಾಣುತ್ತದೆ. ಅದನ್ನ ಬಿಟ್ಟು ಕಾಮದಿಂದ ಒಂದು ಹೆಣ್ಣನ್ನು ನೋಡ್ತಾ ಇದೆಯಲ್ಲ, ಮನೆಯಲ್ಲಿ ಅಕ್ಕ ತಂಗಿದಾಗಿದ್ರೆ ಅವರನ್ನು ಇದೇ ರೀತಿ ನೋಡ್ತಾ ಇದ್ದೀಯಾ ನೀನು? ಒಂದೇ ಒಂದು ಹೆಜ್ಜೆ ಮುಂದಿಟ್ಟು ನೀನನ್ನ ಮುಟ್ಟಲ ಬಂದಿದ್ದಾದರೆ ಹುಷಾರಾಗಿರು. ಲೇಟ್ ಆಗಿ ದಾವಿಂದ ಯಾವ ವಸ್ತಾವು ನಾವೇ ಸುಸ್ತಾವು ಬರ್ಲೇ ಬಾ. ಪಾಪಿ, ಒಂದೇ ಒಂದೇ ಸಲ ನೀನನ್ನು ಮುಟ್ಟಿದ್ದಾದ್ರೆ ನನ್ನ ಕಾಪಾಡಲು ನನ್ನ ದೇವರು ಬಂದೇ ಬರ್ತಾನೆ. ಆ ಹುಲಿರಾಯ ಬಂದು ನನ್ನನ್ನು ಕಾಪಾಡುತ್ತಾನೆ. ಹುಲಿಯ ರಾಜಾದಿ ರಾಜ ಹುಲಿ ನಾಣೆ ಇರುವಾಗ ಅವನ್ಯಾವಳೆ ಹುಲಿ? ನನ್ನ ರೌಡಿ ಸಾಮ್ರಾಜ್ಯದಲ್ಲಿ ದರ್ಪಾರ್ ಮಾಡುವ ಹುಲಿ ನಾಣಿರುವಾಗ ಅವನ್ಯಾವಳೆ? ಬಿಡು. ಬಡ್ಡಿ ಬಗಡೆ ನೀನ್ ಯಾರಿದ್ದಾರೆ ಕತ್ತರಿಸುವೆ ನಿನ್ನ ಕತ್ತನ್ನು. ನೀನ್ ಯಾವ್ಲೇ ಈ ಕಿಲ್ಲರ್ ಕಿಂಗ್ ಬೆಂಕಿ ಟಚ್ ಮಾಡವ? ಬೆಂಕಿಯಾದರೆ ನಾನು ಗರಿ ಬಿಚ್ಚಿದ ಗರುಡ, ನಿನ್ನನ್ನು ಕೊಕ್ಕದೆ ಸುಮ್ಮನೆ ಬಿಡಲಾರ. ಹಳ್ಳಿ ಹುಲಿ ಅಲಿಯಾಸ್ ಹುಲಿಯ ಹುಲಿಯ ಎಂದು ಹೆಸರಿಟ್ಟುಕೊಂಡು ಮಾತ್ರಕ್ಕೆ ನೀನು ಹುಲಿ ಅಲ್ಲ. ಕಿರುಚಲು ಬಂದರೆ ಘಟ ನೋಡಿ ನನ್ನ ತಲೆ ಉಳಿಸಬೇಕಾಗುತ್ತದೆ. ಬಲು ಎಚ್ಚರ. ಸುಮ್ಮನೆ ಇವಳನ್ನು ನನಗೊಪ್ಪಿಸಿ ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ಮಗನೇ. ಎಂದು ನನ್ನ ಪಲ್ಲವಿಯನ್ನು ಮುಟ್ಟಿದೆ ಅಂದ ಮೇಲೆ ಹುಟ್ಟಿರುವ ನಿನ್ನ ದರಿದ್ರ ಕೈಯನ್ನು ಕತ್ತರಿಸದೆ ಬಿಡಲಾರ. ಹುಲಿ, ಅಲ್ಲಿವರೆಗೂ ರೈತರ ವಂಶದಲ್ಲಿ ಹುಟ್ಟಿದ ನನಗೆ ಸಮಾಧಾನವಿಲ್ಲ. ರೈತರ ವಂಶ ಅಷ್ಟೇ ಅಲ್ಲಲೇ ಮಗನೇ, ಹೆಣ್ಣು ಹುಲಿಗಳ ಹಾಲು ಕುಡಿದ ಗಂಡು ಸರದಾರ ಇವನು. ಹಿಂಡು ಹುಲಿ ಹಾಲು ಕುಡಿದ ಸರ್ದಾರ? ಸರ್ದಾರ ನಾಡಂದು ಮೇಲು ಕೀಳುವ ಮರೆತು ತುಚ್ಛವಾಗಿ ನಮ್ಮನ್ನು ಮಚ್ಚಿನಿಂದ ಕೊಚ್ಚ ಹಾಕದಿದ್ದರೆ ನನ್ನ ಹೆಸರು ಹುಲಿಯನೇ ಅಲ್ಲ, ಬೆಂಕಿನೇ ಅಲ್ಲ. ಹೇ ಬೆಂಕಿ, ಪುಣ್ಯ ಭೂಮಿಯಾದ ಈ ಊರಲ್ಲಿ
ಕರ್ಮದ ಕಟ್ಟಿಗೆಯನ್ನು ಒಟ್ಟಿ ಧರ್ಮವನ್ನು ಜೀವಂತ ಸುಡುತ್ತಿರುವಿರಿ. ನಿಮ್ಮಂತ ಕಟುಕರ ಜಾತಕಕ್ಕೆ ಬೆಂಕಿ ಹಚ್ಚಲು ಬಂದಿರುವ ಈ ರೈತನ ರಕ್ತದಲ್ಲಿ ಹುಟ್ಟಿ ಬಂದಿರುವ ರೊಚ್ಚಿಗೆದ್ದ ರೈತನ ಹುಲಿ. ನಿನ್ನಂತ ಎಷ್ಟೋ ಹುಲಿಗಳ ರುಂಡ ಕತ್ತರಿಸಿ ಮುಂಡಾ ಮಣ್ಣು ಮಾಡಿರುವೆ. ಕೆರಳಿದ ಕ್ಯಾಂಗೆಟ್ಟ ಕಾಳಿಂಗ ಸ್ವಲ್ಪ ಬೆಂಕಿಯನ್ನು ಟಚ್ ಮಾಡಿದ್ರೆ ಸುಟ್ಟು ಬರ್ನ್ ಮಾಡುವ ಈ ಬೆಂಕಿ. ಈ ಹುಲಿ ಒಂದು ಸಲ ಕಾಲಕ್ಕೆ ನಿಂತರೆ ನಿನ್ನಂತ ನರ ವ್ಯಾಘ್ರರನ್ನು ಹರಿದು ತಿನ್ನುವುದೊಂದೇ ನನ್ನ ಕಾಯಕ. ನೋಡುವುರಿಯ ಈ ವಿಷಯಕ್ಕೆ ಸಂಬಂಧವಿಲ್ಲ. ಸುಮ್ಮನೆ ಹಸಿದ ಸಿಂಹ ಬೇಟೆಯಾಡುತ್ತಿದ್ರೆ ಇಲ್ಲಿಂದ ಹೊರಟು ಹೋಗು. ಹೇ ಬೆಂಕಿ, ಹುಲಿ ಸಿಂಹ ಎಂದು ಯಾಕೆ ನರ ಹರ್ಕೊಳ್ತೀಯ? ನೋಡು, ಒಂದು ಹೆಣ್ಣಿನ ಮಾನ ಪ್ರಾಣ ಹೋಗುವುದನ್ನು ಕಣ್ಣಾರೆ ಕಂಡು ಹೋಗುವುದು ಭಾರತೀಯ ವೀರರ ಲಕ್ಷಣವಲ್ಲ. ಅದರಲ್ಲಿಯೂ ಈ ಹುಲಿಯ ಜಾಯಮಾನದಲ್ಲೇ ಇಲ್ಲ. ಹೆಣ್ಣು ಮಕ್ಕಳು ಅರಿಸಿನ ಕುಂಕುಮವನ್ನು ಹಚ್ಚಿಕೊಳ್ಳುವ ಕರ್ನಾಟಕದ ಬಾವುಟವನ್ನಾಗಿ ಮಾಡಿಕೊಂಡಿರುವ ಬಾವುಟವನ್ನೇ ಮುಟ್ಟಿದರೆ ಬಿಡುವುದಿಲ್ಲ. ಇನ್ನು ಹೆಣ್ಣು ಮಕ್ಕಳನ್ನು ಮುಟ್ಟಿದರೆ ಬಿಡ್ತೀವ? ಅದು ಚಾನ್ಸೇ ಇಲ್ಲ. ಅದರಲ್ಲಿಯೂ ನನ್ನ ಅರ್ಧಾಂಗಿನಿಯನ್ನು ಮುಟ್ಟಿರುವ ಅಂದ ಮೇಲೆ ಒಟ್ಟಿರುವ ದರಿದ್ರ ಕೈಯನ್ನು ಕತ್ತರಿಸದೆ ಬಿಡಲಾರೆ. ಓಹೋ, ಇವನೇ ನಾನಿನ್ನ ಕೈ ಹಿಡಿಯುವ ಗಂಡು. ನಾನು ನೋಡೇ ಬಿಡ್ತೀನಿ. ನೀನು ನೀವು ಕೈ ಹಿಡಿತೀವೋ ಅಥವಾ ಹೋಗಲೇ ಹೋಗು. ಕಂಡ ಹೆಣ್ಣಿನ ಮೈ ಮೇಲೆ ಪೌರುಷ ತೋರಿಸುವ ನಿನ್ನಂತ ಸಂಡನಿಗೆ ಹೆದರುವ ಗಂಡು ನಾನಲ್ಲ. ಹುಲಿಯ ಒಳ್ಳೆ ಸಮಯಕ್ಕೆ ಬಂದು ಆ ಪಾಪಿ ಬಂದಿನಿಂದ ನನ್ನ ಪಾರು ಮಾಡಿ ನನ್ನ ಶೀಲ ಉಳಿಸಿದ್ರು. ಇಲ್ಲ ಅಂದ್ರೆ ರಾಕ್ಷಸ ನನ್ನ ಶೀಲವನ್ನು. ಮುಂದೊಂದು ಮಾತನಾಡಬೇಡ ಪಲ್ಲವಿ. ಆದಷ್ಟು ಬೇಗ ನನ್ನ ಅಣ್ಣನ್ನು ಹುಡುಕಿ ಕರೆ ತಂದು ನಿನ್ನ ಕೊರಳಿಗೆ ಕರಿಮನಸ್ಸರ ಕಟ್ಟುತ್ತೇನೆ. ಸಂತೋಷವೇ? ಬಹಳ ಸಂಗಾತನಾಗಿ ಮಾಡ್ಕೊಳ್ತೇನೆ ಅಂತ ಹೇಳಿದ್ಮೇಲೆ ನನ್ನ ಮನಸ್ಸಿಗೆ ತುಂಬಾ ಆನಂದ ಆಗ್ತದೆ. ಇದೇ ಸಂತೋಷ ಸಮಯದಲ್ಲಿ ನನ್ನೊಂದಿಗೆ ಕೂಡಿ ಹಾಡಿ ನಲಿಬಾರ್ದೆ ಗಣರಾಜ. ನಿನ್ನಿಷ್ಟದಂತೆ ಆಗಲಿ.
ನಮ್ಮ ಅಣ್ಣನ ಹುಡುಕಾಟದ ಚಿಂತೆಯಾದರೆ ಇನ್ನೊಂದು ಕಡೆ ನನ್ನ ಪ್ರಾಣ ಸ್ನೇಹಿತನ ಸೂರ್ಯನ ಚಿಂತೆ. ಯಾಕೆ ಅವನ ಆಸ್ಪತ್ರೆಗೆ ತೋರಿಸಿದ್ರಲ್ಲ, ಇನ್ನು ಹುಷಾರಾಗ್ಲಿಲ್ವಾ ಅವನು? ತಲೆಗೆ ಬಿದ್ದಿರೋ ಪೆಟ್ಟು ವಾಸಿಯಾಗಿದೆ, ಆದರೆ ಮಾನಸಿಕವಾಗಿ ಏನೇನೋ ಹುಚ್ಚುಚ್ಚರಂತೆ ಮಾತನಾಡುತ್ತಾನೆ. ಪಲ್ಲವಿ, ನಾವಿಲ್ಲಿ ಮಾತನಾಡುತ್ತಾ ನಿಂತರೆ ಅಲ್ಲಿ ಅವನು ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಳ್ಳುತ್ತಾನೆ. ಹೋಗೋಣ, ಬನ್ನಿ ಹಾಗಾದ್ರೆ. ಸುಡುಗಾಡಿನಲ್ಲಿ ಸುಡುಗಾಡು ಕಾಯುವ ಸತ್ಯ ಹರಿಶ್ಚಂದ್ರ ಇದ್ದರೆ ಸುಡುಗಾಡು ಚಂದ. ಗುಡಿಯಲ್ಲಿ ಪೂಜೆ ಮಾಡುವ ಪೂಜಾರಿ ಇದ್ದರೆ ಗುಡಿ ಚಂದ. ಈ ನೆಪೋಲಿಯನ್ ಕೋಟೆಯಲ್ಲಿ ಚಂದುಳ್ಳ ಚಲಿಯರಿದ್ದರೆ ಇನ್ನೂ ಚಂದ. ಚಿನ್ನ ಕೊಟ್ಟರು ಬೇಡ ಕಣ್ಣು ಹಾಕುವವರ ಸಂಘ, ಅನ್ನ ಕೊಟ್ಟರು ಬೇಡ ಅವಿವೇಕಗಳು ಸಂಘ, ಹಾಲು ಕೊಟ್ಟರು ಬೇಡ ಹಂಗಿಸುವವರ ಸಂಘ, ಕೋಟಿ ಕೊಟ್ಟರು ಬೇಡ ಕುಡುಕರ ಸಂಘ ಎಂದು ಮೈ ಹಿಡಿದು ಘಂಟಾಘೋಷವಾಗಿ ಭಾಷಣ ಬಿಗಿದಿಕ್ಕಂತ ರಾಮೆನ್ ಪಾಡು ನಾಯಿ ಪಾಡಾಯ್ತು. ಓಹೋ, ಅಲ್ಲಿ ಯಾವುದೋ ಹಕ್ಕಿ ಇತ್ತ ಕಡೆನೆ ಬರುತ್ತಿದೆ. ಬರಲಿ ಬರಲಿ, ಸೂಕ್ತವಾದ ಸಮಯಕ್ಕೆ ಬರುತ್ತಿದೆ. ನನಗೂ ಹಕ್ಕಿಗಳೊಡನೆ ಸರಸ ಮಾಡದೆ ತುಂಬಾ ದಿನ ಕಳೆದಿದೆ. ಬರುತ್ತಿರುವವಳು ನನ್ನ ಪರ್ಸನಲ್ ಚಾರ್ಲಿ ಮಗಳು ಮಧುರಂಗಿ. ಇದೇನಿದು, ಮೈ ಕೈ ತುಂಬಿಕೊಂಡ ಮಾಗಿದ ಹಣ್ಣಿನಂತೆ ಪಳಪಳನೆ ಹೊಡೆಯುತ್ತಿದ್ದಾಳೆ. ವಾ, ಇದು ನಮ್ಮ ಹಿತ್ತಲ ಗಿಡದ ಹಣ್ಣು, ರೆಂಬೆ ಕೊಂಬೆಗಳ ಮಧ್ಯೆ ಬೆಳೆದ ಮಾಗಿದ ಹಣ್ಣು. ಇದನ್ನು ಬಹಳದ ಬಿಟ್ಟರೆ ಕೆಟ್ಟು ಹೋಗುವುದು ಖಂಡಿತ. ಇಂದೇಕೋ ಇದನ್ನು ಕಚ್ಚಿ ಕಚ್ಚಿ ತಿನ್ನಲು ಒಳ್ಳೆಯ ಸಮಯ. ಚಂದ್ರಚಕೋರೆ, ನಿಲ್ಲು. ನನ್ನ ಹೆಸರು ಚಂದ್ರಚಕ್ರ ಅಲ್ಲಪ್ಪ. ನನ್ನ ಹೆಸರು ನಮ್ಮ ಮುದ್ದಾಗಿ ಮದರಂಗಿ ಅಂತ ಹೇಳ್ತಾನೆ. ಓಹೋ, ಮದರಂಗಿ ವಾರೆವಾ. ನಾನು ನೋಡಿದ್ದೆ ಮೊದಲು ನಿನ್ನಂತ ಸುಂದರಿಯರ ಚಿತ್ರ. ಈ ಚಿತ್ರವೊಂದ ಬಿಡಿಸಿದ ಕಲೆಗಾರನಿಗೆ ತುಂಬಾ ಥ್ಯಾಂಕ್ಸ್. ಈ ನಿನ್ನ ಚಿತ್ರ ನನ್ನೊಡನೆ ಸಚಿತ್ರವಾಗಲೇಬೇಕು. ಸಾವುಕಾರ, ನೀ ನಮ್ಮ ತಂದೆ ಗಟ್ಟದನಿ, ನಮಗಲ್ಲ. ನ್ಯಾಯ ಅನ್ಯಾಯ ಅಧರ್ಮ ಕತ್ತರಿಸುವ ಖಡ್ಗ, ಅಂದರೆ ಅಧರ್ಮ ಮಟ್ಟ ಹಾಕುವ ಅಸ್ತ್ರ. ಬಡವರಿಗೆ ಯಮರಾಜ, ನಿನ್ನಂತ ಹೆಂಗಸರಿಗೆ ರಸಿಕರ ರಾಜ. ಅಲ್ಲ ಎಟ್ಟರ ನಿಂತಿರ್ಬೇಕು ನೋಡಿ ಅಂತೀನಿ ನಾನು. ನೋಡಿ ಯಜಮಾನ್ರೆ, ನೀವು ನ್ಯಾಯ ಸತ್ಯ ಧರ್ಮ ಅಂತ ಅನ್ಕೊಂಡು ನಮಗ ಮರ್ಯಾದೆ ಕೊಟ್ಟು ಮಾತಾಡ್ರಿ. ಒಬ್ಬಕ್ಕೆ ಸಿಕ್ಕಿನಂತ ಸಿಕ್ಕಂಗ ಮಾತಾಡಕ್ ಹೋಗ್ಬೇಡ್ರಿ. ನೋಡು ಮದರಂಗಿ, ನೀನು ರಾಮಾಯಣದಲ್ಲಿ ರಾವಣ ಕದ್ದ ಸೀತೆಯೋ ಅಥವಾ ಬ್ರಿಟಿಷರೊಂದಿಗೆ ಹೋರಾಡಿದ ಕಿತ್ತೂರು ರಾಣಿ ಚೆನ್ನಮ್ಮಳು ನನಗೆ ಗೊತ್ತಿಲ್ಲ. ನೋಡು, ವೀರಶೂರರು ನಾನು ನೀನು ಎಂಬ ವೀರಶೂರರು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಅಂಥದರಲ್ಲಿ ನೀನು ಯೌವನ ತುಂಬಿದ ಪಕ್ವವಾದ ಹಣ್ಣು. ಕೆಲಸಕ್ಕೆ ಬಾರದ ಹೆಣ್ಣಿಗೆ ಬಡೆಯ ನಾನಾಗಬೇಕೆಂದು ಬಯಸಿದರೆ ಮರ್ಯಾದೆ ಬೇರೆ ಕೊಡ್ಬೇಕಾ?
ನೋಡು ಮದರಂಗಿ, ನಿನಗೆ ಏನು ಬೇಕು ಎಷ್ಟು ಬೇಕು ಕೇಳು, ನಾನು ಕೊಡುತ್ತೇನೆ. ಆದರೆ ಒಂದೇ ಒಂದು ಸಲ ನನ್ನ ಇಷ್ಟದಂತೆ ನಡೆದುಕೋ. ಬಾರಿ ಕಿಂಡ್ರಿ ಅದ ನೀವು ನೋಡಪ್ಪ ಸಾಕಾರ, ನೀವು ಶ್ರೀಮಂತರು, ನಾವು ಬಡವರು. ನಾವು ಬಡವರಾಗಿ ಬೆಳೆದೀವಿ. ನಾವು ನಿಮ್ಮ ಹಣಕಾಸಿಗೆ ನಾವು ಶೀಲನ ಮಾರ್ಕೊಳ್ಳಪ್ಪ. ಓಹೋ, ಮೆತ್ತಗೆ ಮಾತನಾಡಿ ನಿನ್ನನ್ನು ಆಹ್ವಾನಿಸಿಕೊಳ್ಳಬೇಕೆಂದರೆ ನಿನಗೆ ಇಷ್ಟವಿಲ್ಲದಂತೆ ಕಾಣುತ್ತದೆ. ಮತ್ತೇನ್ ಮಾಡಕ್ಕಾಗತ್ತೆ? ಯಾರು ಇರದ ಈ ಅರಣ್ಯ ಪ್ರದೇಶದಲ್ಲಿ ಹೊತ್ತೊಯ್ದು ನಿಭಿಸುವೆ ಈ ನಿನ್ನ ಬೊಗಸೆಯಷ್ಟು ಮಾನವನ್ನ. ಅವನು ಇರ್ಲಾರ್ದ ಇರಿಬಿ ಬಿಟ್ಕೊಂಡ್ರ ಅಂತೇಳಿ ಮಾಸ್ತರ್ ನಾ ತಿಳಿದು ಅಪ್ಪ ನಿಮ್ಮ ಕೈ ಮುಗಿತೀನಿ. ನಾನು ಶಿಲಕ್ಕೆ ಏನು ಮಾಡ್ಬೇಡ್ರಪ್ಪ, ನಿಮ್ಮ ಕೈ ಮುಗಿತೀನಿ. ಹೇ ಬಿಡು ಮಗನ ಅಲ್ಲ. ಮದರಂಗಿ ಮದರಂಗಿ ಇವನು ನಡ್ಕೋತ ನನ್ನ ಮಗ ಇದ್ದ ಹೊತ್ತ ಈ ಕಡೆನೆ ಬರ್ಬೇಕಾ ಅವನು? ಲೇ ಮದರಂಗಿ, ಇಲ್ಲಿ ನಡೆದ ವಿಷಯವನ್ನು ನಿಮ್ಮ ತಂದೆ ಮುಂದೆ ಏನಾದರೂ ಹೇಳಿದರೆ ನಿನ್ನ ತಂದೆ ಪ್ರಾಣ ಯಮಲೋಕಕ್ಕ, ನಿನ್ನ ಮಾನ ನನ್ನ ಕಾಮಲೋಕಕ್ಕ. ಹುಷಾರ್. ಓ ಬ್ರಹ್ಮಿ, ಯವ್ವ ಮಗಳ ಮದರಂಗಿ, ನೀ ಇಲ್ಲೇ ಅದೀಯಾ? ಅರೆ ನಮ್ ದನಿಯರು ಇಲ್ಲೇ ಅದಾರಲ್ಲ. ನಮಸ್ಕಾರ ರೀ ದನಿಯರ. ಏನ್ ಲೇ ಚಾರ್ಲಿ, ನಿನ್ನ ಮಗಳ ಫಸ್ಟ್ ಕ್ಲಾಸ್ ಬೆಳೆಸಿದೆ. ಸಂಜೆ ಕಡೆ ಮನಿ ಕರ್ಕೊಂಡ್ ಬಾ, ಹುಡುಗರಿಗೆ ಕೊಟ್ಟು ಕಳಿಸ್ತೀನಿ. ಬರೀ ಇಂಥ ಹುಡುಗರು ಕೊಡ್ರ ಬಾ ಮಂದಿ ಅದಾರ ನಮ್ಮ ಅಪ್ಪಗೂ. ಯವ್ವ ಮಗಳ ಮದರಂಗಿ, ನೀ ಮನಿ ಕಡೆ ನಡಿಯವ್ವ. ದೊಡ್ಡವ್ರ ಕೂಡ ಆದ್ಮ್ಯಾಗ ಸಿಂಗಲ್ ಆಗಿ ನಿಂದಿರ್ಬಾರ್ದ. ಯಪ್ಪ ನಾನ್ ಯಾಕೆ ದಾರಿ ಮ್ಯಾಗ ನಿಂದಿರ್ಲಿ? ಈ ನಿಮ್ಮ ಕಾಮ ತುಂಬಿದ ಅದನ್ನ ಮೊದ್ರಕಂತ ತನ್ನ ತಿಳಿ ತಿರ್ಸ್ಕೊಳಕ ನನ್ನ ಕುಯ್ದ ಕರಿಯಾಕತ್ತಿದ್ದ ಗೊತ್ತನು? ಬೇ ಮದರಂಗಿ, ದೊಡ್ಡವ್ರಿಗೆ ಹಂಗಲ್ಲ ಅನ್ಬಾರ್ದವ. ಶ್ರೀಮಂತರ ನಕ್ಲಿಗೆ ಒಂದ್ ಮಾತು ಅಂದ್ರು ಅಂದಿರ್ಬೋದು. ಅದನ್ನೆಲ್ಲ ತಪ್ಪು ತಿಳ್ಕೊಳೋದನ್ನ ನಡಿಯವ ಮನಿ ಕಡೆ ನೀನ. ನಡಿಯವ್ ನಿನ್ ನಾವು ಆಮ್ಲೆಟ್ ಮಾರ್ಯವಣ, ನಿನಗೆ ಹೆಂಗ್ ಗೊತ್ತಾಗಬೇಕು? ಮನಿಗ್ ಬಾ, ಎಲ್ಲ ನಿನಗ ತಿಳಿಸಿ ಹೇಳ್ತೀನಿ ಅಂತ ನಿಮ್ ಚಟದ ಉಂಡು ಬರ್ಲಿ. ಹಂಗಂದ್ರ ಬಾಳ ಹುಷಾರಿಲ್ಲ ನೀನು ಗೌಡ. ಬರ್ಲ ಇನ್ನು ಹೋಗಿ ಬಾ, ಸಂಜೆ ಕಡೆ ಮನೆಗೆ ಬರ್ತೀನಿ. ಯಪ್ಪ ಬರುದು ಬೇಡಪ್ಪ. ಏನ ಕೊಡ್ರಿ ನಮ್ಮ ಅಪ್ಪಗ ಕೊಡು, ಅವ ಇಸ್ಕೊಂತ ನಾನು. ಅವ್ನ್ ಹಿಡ್ಕೊಳ್ಳೋಕ್ ಜಾಗ ಇಲ್ಲ. ಲೇ ಕಾಮಸೂರ ವಜ್ರ, ನನ್ನ ಮನಿ ಜಗಲಿಗೆ ಕೈ ಹಾಕಿ ಅಂದ ಮೇಲ ಇನ್ನು ಮುಂದೆ ನೋಡಿ ಈ ಚಾರ್ಲಿಯ ಕೈ ಚಳಕ. ಚಾರ್ಲಿ, ಏನು ವಿಚಾರ ಮಾಡುತ್ತಿರುವೆ? ನನ್ನ ಮೇಲೆ ನಂಬಿಕೆ ಇಲ್ಲವೇ ನಿನಗೆ? ನಂಬಿಕೆ ದನಿಯರ, ನಿಮ್ಮನ್ನ ನಂಬ್ಲಾರ್ದ ಮತ್ತಾರನ್ನ ನಂಬ್ಲ್ರಿ ನಾನು. ಹುಚ್ಚುಡಿ ಒಂದ್ ಮಾತು ಏನ ಅಂದತಿ, ತಪ್ಪು ತಿಳ್ಕೊಬೇಡ್ರಿ. ಚಚೆ, ಹಾಗೇನಿಲ್ಲ. ಆದ್ರೆ ಚಾರ್ಲಿ ಮಗಳ ಚಿತ್ರಪಟ ನನ್ನ ಚಿತ್ತವನ್ನೇ ವಿಚಿತ್ರವನ್ನಾಗಿ ಮಾಡಿದೆ. ಆದಷ್ಟು ಬೇಗ ಆ ಚಿತ್ರಕ್ಕೆ ಬಣ್ಣ ತೀಡುವ ಕಲೆಗಾರನಾಗಬೇಕು. ಸೊಕ್ ಬಂದ್ ಕ್ವಾಣನಿಗೆ ನಮ್ಗೆ ಯಾವಾಗ ಖಂಡಿಸ್ಬೇಕಂತ ಚೆನ್ನಾಗಿ ಗೊತ್ತು. ಈ ಕ್ವಾಣನಿಗೆ ಈಗ ಸುಣ್ಣದ ನೀರು ಹೆಂಗ್ ಕುಡ್ತೀನಿ ಅಂತ ನೋಡ್ರಿ. ಯಪ್ಪ ಸಾವ್ಕಾರ, ನೀವು ಹಾವಿನ ಬಾಲ ಮುಟ್ಟಿರಿ, ಹಾವಿನ ಹಿಡಿ ಮುರಿಬೇಕ್ರಿ. ಮುಂದಾಗ ಅದ್ರ ಕಾರಸ್ಥಾನದ ಕಾಯಕ ಅಂತ್ಯ ಆಗತೈತಿ. ಅಂದರೆ ನಿನ್ನ ಮಾತಿನ ಅರ್ಥ? ಯಪ್ಪ ಸಾವ್ಕಾರ, ನೀವು ಆ ರಾಮ್ಯಾಗ ಕೊಡ್ ಶಿಕ್ಷೆ ಘಟ ಸರ್ಪದ ಬಾಲ ಮುಟ್ಟಿದಂಗಾಗೈತಿ. ಅವನ್ ತಮ್ಮನ ಹುಲಿಯನ್ನ ಸಾಕ ಅಡಗಿಸಿದಾಗ ಘಟ ಸರ್ಪದ ಘಟ ಉರುಳಿದಂಗ್ರಿ ದನಿಯರ. ಚಾರ್ಲಿ, ಸ್ವಲ್ಪ ಕಾದು ನೋಡು. ಅದಕ್ಕೂ ಸದ್ಯದಲ್ಲಿ ಟೈಮ್ ಫಿಕ್ಸ್ ಮಾಡಿದ್ದೇನೆ. ದೇಶಕ್ಕೆ ಒಬ್ಬನೇ ಪ್ರಧಾನಿ, ನಾಡಿಗೆ ಒಬ್ಬನೇ ಮಂತ್ರಿ, ತಾಲೂಕಿಗೆ ಒಬ್ಬನೇ ಶಾಸಕ. ಈ ನಾಟಕಕ್ಕೆ ಒಬ್ಬನೇ ಖಳನಾಯಕ. ಆ ಖಳನಾಯಕ ನಾನೇ ಇರುವಾಗ ಸದ್ಯದಲ್ಲೇ ನಾ ಹಾಡುವ ಕತೆಗೆ
ಆ ಅಂತ್ಯ ಹಾಡಿ ಆ ಹುಲಿಯನ ಬಾಯಿಗೆ ನಾಂದಿ ಹಾಡದಿದ್ದರೆ ವಜ್ರ ವೈಡೂರ್ಯದೊಂದಿಗೆ ಮೆರೆಯುತ್ತಿರುವ ನನ್ನ ಹೆಸರು ವಜ್ರಕಾಂತನೇ ಅಲ್ಲ. ಯಪ್ಪ ಸಾವ್ಕಾರ, ಆ ಹುಲಿಯ ಇತ್ತ ಕಡೆನ ಬರತ್ತನ್ರಿ, ನಂಗೆ ಯಾಕೋ ಯೋದ್ರಿಗೆ ಆಗತ್ತತಿ. ಚಾರ್ಲಿ, ಇತ್ತಿತ್ತಲಾಗಿ ಈ ಊರ್ ಜನರ ರೋಷ ಸ್ವಾಭಿಮಾನ ಎಲ್ಲಿ ಹಾಳಾಗೋಗೈತಂತ ನನಗೆ ಗೊತ್ತಿಲ್ಲ. ಕ್ರಾಂತಿಕಾರಿಗಳಂತೆ ಮೆರೆದವರೆಲ್ಲ ಇತ್ತಿತ್ತಲಾಗಿ ಮಂದಗಾಮಿಗಳಂತೆ ಅಲೆಮಾರಿ ಜೀವನ ನಡೆಸುತ್ತಿರುವುದು ನೋಡಿದರೆ ನನಗೆ ನಗು ಬರುತ್ತದೆ. ಬಾಯಿ ಮುಚ್ಚ ನಾಮರ್ದನ ಮಗಳೇ. ಸ್ವಾತಂತ್ರ್ಯಗಾರ ಹೋರಾಟ ಮನದಲ್ಲಿ ಹುಟ್ಟಿದವ ನಾನು. ರೈತರಿಗಾಗಿ ಹೋರಾಟ ಮಾಡುವ ಛಲಹೊತ್ತ ಛಲಗಾರನು ನಾನು. ಹಾಗಾದರೆ ಎಲ್ಲಿದೆ ನಿಮ್ಮ ರೈತ ಸಂಘ? ರೈತ ಸಂಘದ ಅಧ್ಯಕ್ಷ ನರಕಿತ್ತ ನಾಯಿ ಅಂತೆ ಆಗಿದೆ ಈ ನಿಮ್ಮ ರೈತ ಸಂಘದ ಪರಿಸ್ಥಿತಿ. ಏ ಸಂಡ ಬಡ್ಡಿ ನನ್ನ ಮಗನೇ, ರೈತರು ನನ್ನ ದೇವರು, ರೈತ ಸಂಘ ನನ್ನ ದೇವಾಲಯ. ಆದರೆ ರೈತರ ಬಗ್ಗೆ ಹೀಯಾಳಿಸಿದರೆ ನಿನ್ನ ಕತ್ತನ್ನು ಕತ್ತರಿಸುತ್ತೇನೆ ಮಗನೇ. ಏ ನೀ ನನ್ನ ಕತ್ತರಿಸಬೇಕೆಂದರೆ ಕತ್ತರಿಸಿಕೊಳ್ಳಲು ನಾವೇನು ಕೈಯಲ್ಲಿ ಬಳಿ ತೊಟ್ಟ ಹೆಂಗಸರಲ್ಲಲೇ. ನೋಡು ಹುಲಿಯ, ಇನ್ನೊಂದು ವಾರ ನಿನಗೆ ಸಮಯ ಕೊಡುತ್ತೇನೆ. ಅಷ್ಟರಲ್ಲಿಯೇ ರೈತ ಸಂಘದ ಅಧ್ಯಕ್ಷ ನಾನೇ ಎಂದು ನೀನಾಗಲೇ ಹೇಳಿದರೆ ಒಳ್ಳೆಯದು. ಇಲ್ಲವಾದರೆ ಎದುರಾದವರ ಹೆಣದ ಮೇಲೆ ಏರಿ ರೈತ ಸಂಘದ ಸ್ಥಾನ ಪಡೆದುಕೊಳ್ಳಬೇಕಾಗುತ್ತದೆ. ಹುಷಾರ್. ಹೆಣದ ಮೇಲೆ ನೀನು ಏರುವೆಯೋ ಅಥವಾ ಬಲಿ ಕೊಡುವ ಕುರಿಯಾಗುವೆಯೋ ನಾನು ನೋಡೇ ಬಿಡುತ್ತೇನೆ. ನನ್ನ ಬಂದೂಕಿನಿಂದ ನಿನ್ನನ್ನು ಸುಟ್ಟು ಬೂದಿ ಬೂದಿ ಮಾಡುತ್ತೇನೆ ಮಗನ. ಬಂಡ ಬಡ್ಡಿ ನನ್ನ ಮಗನೇ, ಹೆಂಗಸರ ಹಾಗೆ ಆ ಬಂದೂಕು ತೋರಿಸ್ತಿದ್ರೆ ಆ ನಿನ್ನ ಬಂದೂಕಿಗೆ ಹೆದರುವ ಹೇಳಿ ನಾನಲ್ಲ. ಆ ನಿನ್ನ ಬಂದೂಕಿನ 12 ಗುಂಡುಗಳು ನನ್ನ ಎದೆ ಬಗೆದರು. ಈ ಕೊಡ್ಲಿ ತಗೊಂಡು ನಿನ್ನ ಪ್ರಾಣವನ್ನು ಕತ್ತರಿಸುತ್ತೇನೆ. ಆ ಚಕ್ರಾಸುರನು ಭಸ್ಮಾಸುರರನ್ನು ಸಂಹಾರ ಮಾಡಿದ ಹಾಗೆ ಶನಿಯೇ ಅಡ್ಡ ಬಂದರು ನಿನ್ನನ್ನು ಅಡ್ಡಡ್ಡಾಗಿ ಕತ್ತರಿಸಿ ನಮ್ಮೂರ ಅಗಸಿ ಬಾಗಿಲಿಗೆ ಹಾಕಲಿಲ್ಲ ಅಂದರೆ ನನ್ನ ಹೆಸರು ಹುಲಿ ಅಲ್ಲ, ಹುಡುಗು ಹೊಡೆದ ಗಂಡು ಮೆಂಡರ ಹುಲಿ. ಆಗ್ತೇನೆ ಮಗನೇ. ಯಪ್ಪ ಸಾವ್ಕಾರ, ನೀವು ಹುಲಿಯನ್ನ ಮಾತು ಕೇಳಿದ್ರೆ ಇನ್ನು ಮುಂದೆ ನಿಮ್ಮ ಆಟ ಟರ್ ಕಟಪ್ಪ. ಲೇ ಚಾರ್ಲಿ, ಈ ವಜ್ರಕಾಂತನ ಲೈಫಿನಲ್ಲಿ ಅದೆಷ್ಟೋ ಜನ ಲಾಂಗ್ ಹಿಡಿದುಕೊಂಡು ಬಂದು ಲಗ ಹೊಡೆದೋಗಿದ್ದಾರೆ. ಅಂತದರಲ್ಲಿ ಇವನು ಯಾವ ಲೆಕ್ಕ? ಇನ್ನು ಮುಂದೆ ನೋಡಿ ಈ ವಜ್ರಕಾಂತನ ವೈಭವದ ದರ್ಬಾರ್. ಅಲ್ರಿ ಸಾವ್ಕಾರ, ನಾ ನಿಮಗ್ ಬ್ಯಾಡ್ ಬರ್ರಿ ಅಂತ ಕೈಯಾಗ ಕಡ್ಡಿ ಮುರುಕ್ ಕೊಟ್ಟಂಗೆ ಹೇಳಿದ. ಆದ್ರೂ ನೀವು ಬರೋ ಕೊಣನಿಗೆ ಹೋಗಿ ಹಾಯ್ತೀನಿ ಅಂದ್ರೆ ನಾ ಏನ್ ಹೇಳ್ಬೇಕ್ರಿ ನಿಮಗ? ನೋಡು ಚಾರ್ಲಿ, ಇವನನ್ನು ಬಹಳ ದಿನ ಹೀಗೆ ಬಿಡಬಾರದು. ಆದಷ್ಟು ಬೇಗ ರೌಡಿ ಚಾಣಕ್ಷನನ್ನು ಕರೆಯಿಸಿ ಸೂಕ್ತವಾದ ಪ್ಲಾನ್ ಮಾಡಿ ಕತ್ತರಿಸಬೇಕು ಆ ಸೊಕ್ಕಿದ ದೇಹವನ್ನು. ಅದನ್ನು ನೋಡಿ ನಾವು ಪಕ್ಕಾಡಿಸಿ ನಗಬೇಕು. ಈ ಊರು ಜನ ನರಳಿ ನರಳಿ ಸಾಯಬೇಕು. ವಜ್ರ ಅಂತೂ ಇಂತೂ ಈ ಕ್ವಾಣನಿಗೆ ಕುಡ್ಸಿದ್ ಸುಣ್ಣ ನೀರು ಉಸಿ ಹೋತ. ವಜ್ರ, ತಾಯಿ ಹೊಟ್ಟಿ ತಣ್ಣಗೈತಿ ಮಗನ, ಬದುಕೊಂಡೆ. ಇನ್ನು ಮುಂದೆ ನೋಡ ನಿನ್ನ ಮಾರಿ ಹಬ್ಬದ ಆಟ.
ಬಹಳ ದಿನಗಳಿಂದ ಹೊಟ್ಟೆ ಹಸಿದು ತುಂಬಾ ಸಂಕಟವಾಗುತ್ತಿದೆ. ನಿಮಗೆ ತಮ್ಮಯ್ಯ ಅಂತೀನಿ. ನಮ್ಮ ನಾಡಿನ ಚಾಮುಂಡಿ ಊರಿನಲ್ಲಿ, ಈ ನಮ್ಮ ನಾಡಿನಲ್ಲಿ ಚಾಮುಂಡಿ ಊರಿನಲ್ಲಿ ಕೊಡುತ್ತಾರಲಿ ತುಂಬ ನೀಡಲಿ ಕೊಡುತ್ತಾರಲಿ ತುಂಬ ನೀಡಲಿ ಆಸೆ ನೀಡಲಿ ಸುಖವಾಗಿರಲಿ ಆಸೆ ನೀಡಲಿ ಸುಖವಾಗಿರಲಿ. ಅಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸಂದು ನೀಡು ಬರೆ ಕಾಸಂದ ನೀಡು ಬರೆ ಕಾಸಂದ ನೀಡು ಬರೆ ಕಾಸಂದ ನೀಡು ಬರೆ. ಕಲ್ಮೇಶ್ವರ, ಇದ್ಯಾವ ಜನ್ಮದ ಕರ್ಮ ನನ್ನದು? ಎಂತ ಪರಿಸ್ಥಿತಿಯೇ ಬಂದರು ಭೂಮಿ ತಾಯತ್ತ ಕೈ ಮಾಡಿ ಬೀಜ ಹಾಕುತ್ತಿರುವ ನನ್ನ ಕೈಯಿಂದ ಆಕಾಶದ ಕಡೆ ಕೈ ಚಾಚಿ ಭಿಕ್ಷೆ ಬೇಡುವಂತಾಯಿತೆ ನನ್ನ ಸ್ಥಿತಿ. ಹೇ ಕ್ರೂರ ರಾಕ್ಷಸ ವಿಧಿ, ಎಂತ ಪರಿಸ್ಥಿತಿ ತಂದೊಡ್ಡಿದೆಯೋ ಈ ರೈತನ ಬಾಳಿನಲ್ಲಿ. ಅಯ್ಯೋ ಅಮ್ಮ, ಶಿವು ಸಂಕಟ ಹೀಗೆ ಮುಂದುವರೆದರೆ ಈ ರೈತನ ಕಣ್ಣೀರಿಗೆ ಆಸರೆ ಯಾರು? ಅಯ್ಯೋ ಅಮ್ಮ, ಕಣ್ಣಿಗೆ ಚಕ್ರ ಬರುತ್ತಿದೆ. ಅಯ್ಯೋ ಅಯ್ಯೋ
ನನ್ನದೇನು ನಿನ್ನದೇನು ಯಾರದೇನು ಜನದಲ್ಲಿ ನನ್ನದೇನು ನಿನ್ನದೇ. ಪಾಪ ಯಾರಿವರು ರಸ್ತೆಯಲ್ಲಿ ನರಳುತ್ತಾ ಬಿದ್ದಿದ್ದಾರಲ್ಲ. ಏ ಯಾರಪ್ಪ ನೀನು, ಏನಾಗಿದೆ ನಿನಗೆ? ರಾಮಣ್ಣ ನೀನು, ಏನಾಗಿದೆ ನಿನಗೆ? ಹಸಿವು ಸಂಕಟ. ಏ ಕಾನ್ಸ್ಟೇಬಲ್, ದಿಕ್ನಲ್ಲಿರುವ ನೀರಿನ ಬಾಟಲ್ ತನ್ನಿ. ನನಗೆ ಆದ ಅನ್ಯಾಯವನ್ನು ಸೂಕ್ತ ಸಮಯ ಬರುವವರೆಗೂ ಯಾರಿಗೂ ಹೇಳಬಾರದು. ಯಾಕೆ ಏನಾಗಿದೆ ರಾಮಣ್ಣನವರೇ? ಒಬ್ಬೊಬ್ಬರೇ ಏನೇನೋ ಮಾತನಾಡುತ್ತಿದ್ದೀರಲ್ಲ. ನಿಮ್ಮ ಆತ್ಮೀಯ ಸ್ನೇಹಿತ ಜಗನ್ನಾಥ್ ಇದ್ದೇನೆ. ಗೊತ್ತಾಯ್ತು ಸಾಹೇಬ್ರೇ, ಗೊತ್ತಾಯ್ತು. ಯಾಕೆ ಏನಾಗಿದೆ ನಿಮಗೆ? ಇಲ್ಲಿಗೆ ಹೇಗೆ ಬಂದಿರಿ? ಹೇಗೆ ಬಂದೆ? ಯಾವಾಗ ಬಂದೆ? ನಿಮ್ಮ ಕಾಲಿಗೆ ಏನಾಗಿದೆ ರಾಮಣ್ಣನವರೇ? ಕಾರು ಅಪಘಾತದಲ್ಲಿ ಕಾಲು ಕಳೆದುಕೊಂಡೆ ಸಾಹೇಬ್ರೆ, ಕಾರು ಅಪಘಾತದಲ್ಲಿ ಕಾಲು ಕಳೆದುಕೊಂಡೆ. ನನಗೆ ನೀವು ಏನೋ ಮುಚ್ಚಿರುವಂತೆ ಕಾಣುತ್ತಿದೆ, ದಯಮಾಡಿ ಹೇಳಿ. ಅಸಹಾಯಕರಿಗೆ ಸಹಾಯ ಮಾಡುವುದಕ್ಕೆ ನಾಡಿರುವುದು ರಾಮಣ್ಣನವರೇ. ಸಾಹೇಬ್ರೆ, ನೀವು ನನ್ನ ತಮ್ಮ ಇದ್ದಂಗದಿರಿ. ನಿಮಗೆ ಯಾಕೆ ಸುಳ್ಳು ಹೇಳಿದ್ರಿ ಸಾಹೇಬ್ರ? ನಾನು ಸಾಹೇಬ್ರ, ನೀವೊಂದು ನಮಗೆ ಸಣ್ಣ ಉಪಕಾರ ಮಾಡಿ ಸಾಹೇಬ್ರ, ನಿಮಗೆ ಪುಣ್ಯ ಬರುತ್ತ್ರಿ ಸಾಹೇಬ್ರ, ಪುಣ್ಯ ಬರುತ್ತೆ. ನೋಡಿ, ದಯಮಾಡಿ ಹೇಳಿ, ಅದಾವುದು ಹೇಳಿ, ಅದಕ್ಕೆ ನಾನು ನ್ಯಾಯ ಒದಗಿಸುತ್ತೇನೆ. ಸಾಹೇಬ್ರೆ, ಈಗ ನಾನು ಎಲ್ಲಿದ್ದೀನಿ? ನಮ್ಮ ಊರು ಎಲ್ಲೈತಿ? ನನಗೆ ಒಂದು ಗೊತ್ತಿಲ್ಲ ಸಾಹೇಬ್ರೆ, ನನಗೆ ಒಂದು ಈ ಭಿಕ್ಷೆ ಬೇಡಿದ ಹಣ ತಗೋಡ್ರಿ ಸಾಹೇಬ್ರ, ನಮ್ಮೂರಿಗೆ ನನಗೆ ಕಳಿಸ್ಬಿಡ್ರಿ. ನಮ್ಮ ತಮ್ಮನ್ನ ನಮ್ಮ ಊರಿನ ರೈತರು ನೋಡ್ಬೇಕಂತ ಈ ಜೀವ ವಿಲ 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 ಒದ್ದಾಡಕತ್ತೈತ್ರಿ ಸಾಹೇಬ್ರ, ವಿಲ ವಿಲ ಒದ್ದಾಡಕತ್ತೈತ್ರಿ. ಇಲ್ಲ ಸತ್ರ ನಮ್ಮ ಊರಾಗ ಸಾಯ್ಬೇಕಂತ ಆಸೆ ಐತ್ರಿ ಸಾಹೇಬ್ರ. ನಾ ಸತ್ರ ನಮ್ಮ ಊರಾಗ ಸಾಯ್ಬೇಕಂತ ಆಸೆ ಐತಿ ಸಾಹೇಬ್ರ. ನೀವು ನನ್ನ ತಮ್ಮನ ಸಮಾನದಿರಿ. ಈ ಸಿಟಿಯಾಗ ನನಗೆ ಎಲ್ಲಿಗೆ ಹೋಗ್ಬೇಕಂತ ಗೊತ್ತಾಗೋಲ್ಲಾಗೈತಿ, ಭಾಷಣ ತಿಳಿವಲ್ಲಾಗೈತಿ. ದಯವಿಟ್ಟು ನಮ್ಮ ಊರಿಗೆ ನನಗೆ ಕಳಿಸ್ಕೊಡ್ರಿ, ಕಳಿಸ್ಕೊಡ್ರಿ. ಇಲ್ಲ ಮಾಡ್ರಿ ಸಾಹೇಬ್ರ, ನಿಮ್ಮ ಕಾಲಿಗೆ ಬಿದ್ದು ಬೇಡ್ತೀನಿ ಸಾಹೇಬ್ರ, ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೊಳ್ತೀನಿ. ಛೇ, ಎಂತ ಕೆಲಸ ಮಾಡುತ್ತೀರಿ ರಾಮಣ್ಣನವರೇ? ನಿಮ್ಮ ನ್ಯಾಯ, ನಿಷ್ಠೆ, ಸಹಾಯ ಸಹಕಾರ ಪಡೆದ ನಿಮ್ಮೂರು ಮತ್ತು ಸುತ್ತೂರಿನ ಜನರು ಅವರವರ ಮನೆಯಲ್ಲಿ ನಿಮ್ಮ ಫೋಟೋ ಇಟ್ಟು ಪೂಜೆ ಮಾಡುತ್ತಿದ್ದಾರೆ. ಅಂತಹದರಲ್ಲಿ ನೀವು ನನ್ನ ಕಾಲಿಗೆ ಬೀಳುವುದು ಸರಿಯಲ್ಲ. ನಾನು ಬೇರೆ ಕೇಸಿನಲ್ಲಿ ಈ ಊರಿಗೆ ಬಂದಿದ್ದೆ.
ಈಗ ಕೆಲಸ ಮುಗಿಸಿಕೊಂಡು ಹೋಗುವಷ್ಟರಲ್ಲಿ ನೀವು ನನಗೆ ಭೇಟಿಯಾದ್ರಿ. ಬನ್ನಿ ಹೋಗೋಣ. ಅಷ್ಟು ಮಾಡಿ ಪುಣ್ಯ ಕಟ್ಕೊಡ್ರಿ ಸಾಹೇಬ್ರ. ನೀವು ನನ್ನ ಪಾಲಿಗೆ ದೇವ್ರು ಸಿಕ್ಕಂಗೆ ಸಿಕ್ಕ್ರಿ. ನಿಮ್ಮ ಬೂಟಿ ಬಿಡೋ ಜಗದಾಗ ಕುಂತು ಬರ್ತಿದ್ರಿ ಸಾಹೇಬ್ರ. ನಮ್ಮೂರಿಗೆ ನನಗೆ ಮುಟ್ಟಿದ್ರಿ ಸಾಹೇಬ್ರ, ನಮ್ಮೂರಿಗೆ ನನಗೆ ಮುಟ್ಟಿದ್ರಿ. ಏ ಕಾನ್ಸ್ಟೇಬಲ್, ಅವ್ರನ್ನ ಕರೆದುಕೊಂಡು ಬನ್ನಿ. ಧರ್ಮ 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 ಎಲ್ಲಿದೆ ಈ ಹೊಲಸು ಸಮಾಜದಲ್ಲಿ ಧರ್ಮ? ಧರ್ಮದಿಂದ ಬಾಳಲು ಹೋದ ಸತ್ಯ ಹರಿಶ್ಚಂದ್ರನ ಸ್ಮಶಾನ ಕಾಯಲು ಹಚ್ಚಿದ್ದು ಇದೇ ಧರ್ಮ. ಶಾಂತಿಯಿಂದ ಇರಿ ಎಂದು ಹೇಳಿದ ಮಹಾತ್ಮ ಗಾಂಧಿಯನ್ನೇ ಗುಂಡಿಟ್ಟು ಕೊಂದಿದ್ದು ಇದೇ ಧರ್ಮ. ಒಂದು ಮೇಲೆ ನಾನು ಶಾಂತಿಯಿಂದ ಬಾಳಿದರೆ ಮುಂದೆ ಕೂಡ ನನಗೆ ಸಾವು ಕಟ್ಟಿಟ್ಟ ಬುದ್ಧಿ. ಅಂದ ಮೇಲೆ ನಾನು ಏಕೆ ಧರ್ಮದಿಂದ ಬಾಳಬೇಕಾ? ಹಣದ ಆಸೆಗಾಗಿ ನನ್ನ ಹಿಂದೆ ಬಿದ್ದ ಮೋನಿಕಾ, ನೀನು ನನ್ನ ಯಮಲೋಕಕ್ಕೆ ಕಳಿಸದಿದ್ದರೆ ನಾನು ಭಯಾನಕ ಬೆಂಕಿನೇ ಅಲ್ಲ. ಸಂಗೀತ ಬಳಗಕ್ಕೆ ನೋಡುವಂತಹ ಕಲಾಕಾರಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು. ಹೋಗು ಬೆಂಕಿ ಹೋಗು. ನನಗೆ ಮೊದಲೇ ತಿಳಿದಿತ್ತು ನೀನು ಊಸರವಳ್ಳಿ ಜಾತಿಯವನೆಂದು. ನಿನ್ನ ಕಪಟ ನಾಟಕದ ಈಗ ನನಗೆ ಗೊತ್ತಾಗಿದೆ. ಬೆಂಕಿ, ಆ ವಜ್ರಕಾಂತನ ಆಸ್ತಿಯನ್ನು ಕುಡಿದ ನಿಶೆಯಲ್ಲಿ ನನ್ನ ಹೆಸರಿಗೆ ಮಾಡಿಕೊಂಡೆ. ಬೆಂಕಿ, ನೀನು ನಾನು ಹೇಳಿದಕ್ಕೆ ಹಾಗೆ ಕೇಳಬೇಕು. ಇಲ್ಲದಿದ್ದರೆ